DJ ಅಂದ್ರೂ ಯಾವುದೇ ಕಾರಣಕ್ಕೂ DJ ಪರ್ಮಿಷನ್ ಕೊಡಲ್ಲ. ನಾವು ಈಗಾಗಲೇ 15-20 ದಿವಸ ಮುಂಚೆ ನಿಮಗೆ ಮಾಹಿತಿನ ಕೊಡ್ತಿದ್ದೀವಿ. AC ಸಾಹೇಬರು ಭಾಳ ಸಲ ಹೇಳಿದ್ರು, ಒಂದು ಮೀಟಿಂಗ್ ಕರ್ಬಿಡೋಣ ಸುನಿಲ್ಲ, ಅರ್ಜೆಂಟಾಗಿ ಹೇಳ್ಬಿಡೋಣ ಅವರಿಗೆ. DJಗೆ ಏನಾದರೂ ದುಡ್ಡು ಕೊಟ್ಟು ಮತ್ತು ಆಮೇಲೆ ನಮ್ಮ ಹತ್ರ ಬಂದು ಕೇಳ್ತಾರೆ ಅವ್ರು ಈ ಥರ ಕೊಟ್ಬಿಟ್ಟಿನಂತ. ಅದಕ್ಕೆ ನಮ್ಮ SP ಸಾಹೇಬರು DC ಸಾಹೇಬರು ಆದೇಶ ಇದೆ. ಅದೇ ಪ್ರಕಾರ ನಮ್ಮ AC ಸಾಹೇಬರು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ. ಯಾವುದೇ ಕಾರಣಕ್ಕೂ DJ ಕೊಡಲ್ಲ. ನೀವೇನಾದರೂ DJಗೆ ಅಡ್ವಾನ್ಸ್ ದುಡ್ಡು ಕೊಟ್ರಿ ಅಂತಂದ್ರೆ ಅದು ನಿಮ್ಮ ಮನೆ ಬರೋಲ್ಲ. ನಾವಂತೂ ಪರ್ಮಿಷನ್ ಕೊಡಲ್ಲ. ಅದರ ಬದಲಿ ನೀವು ಲಾಸ್ಟ್ ಟೈಮು ನಮ್ಮ MR ಮಹೇಶ್ ಅವರು ಅವನ್ನೆಲ್ಲ ತರಿಸಿದ್ರು, ಕಂಸಾಳೆ ಅವೇನೋ ಒಂದು ಚಂಡೆ ಮದ್ದಳೆ ಅವನ್ನೆಲ್ಲ ತರಿಸಿದ್ರು. ಆ ಥರ ಮಾದರಿಯಾಗಿ ನೀವು ಮಾಡಿರಿ. ನಮ್ಮೂರಲ್ಲಿ ದಾವಣಗೆರೆ ಹತ್ರ ನಿಟುವಳ್ಳಿಯಲ್ಲಿ ನಾವು ದೇವಸ್ಥಾನದಲ್ಲಿ ಗಣಪತಿ ಮಾಡ್ತೀವಿ. ಇವತ್ತು 70 ವರ್ಷ ಇರ್ಬೋದು ಬಹುಶಃ. ಅಲ್ಲಿ ಪ್ರತಿ ವರ್ಷ ಎಲ್ಲ DJ ಎಲ್ಲ ಏನು ಬೇಕಾದ್ರೂ ತಂದು ಮಾಡ್ತಕ್ಕಂಥ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ಇದ್ದಾರೆ ನಮ್ಮೂರಲ್ಲ, ನಮ್ಮ ಕಮಿಟಿಯವರೆಲ್ಲ. ಆದರೂ ಇವತ್ತಿಗೂ ಅಲ್ಲಿ ಏನೇ ಅಂದ್ರೆ ಪಾರಂಪರಿಕವಾಗಿರ್ತಕ್ಕಂಥ ಕಲೆಯನ್ನು ಬಳಸ್ಬೇಕು ಅಂತಂದೇಳಿ ಬರೀ ಈ ಥರ ಡ್ರಮ್ ಸೆಟ್ಟು, ಡೊಳ್ಳು, ಆಮೇಲೆ ಕಲಾವಾದ್ಯಗಳು ಬೇರೆ ಬೇರೆ ಕಡೆ ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ಕೇರಳ ಈ ಥರದೆಲ್ಲ ಕರೆಸ್ಬಿಟ್ಟು ನಾವು ಅದನ್ನು ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ 5 ದಿವಸ ಮಾಡ್ತಾರೆ. ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಮನವಿ ಮಾಡ್ತಾ ಇದ್ದೀವಿ, DJನ ಯಾರು ತಗೊಳ್ಬೇಡ ಮತ್ತು ಎಲ್ಲ ಶಾಂತಿಯುತವಾಗಿ ಮಾಡ್ರಿ ಅಂತ ಹೇಳ್ತಾ, ಗಣಪತಿ ಹಬ್ಬದಲ್ಲಿ ಇನ್ನೊಂದು ಪಡೆಯೋದಕ್ಕೋಸ್ಕರನೇ ಸಾರ್ವತ್ರಿಕ ಗಣಪತಿ ಇಡ್ಲಿಕ್ಕೋಸ್ಕರನೇ ಈ ಹಬ್ಬನ ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಹಬ್ಬ ನಡೆದು ಬರ್ತಾ ಇದ್ದೀವಿ. ಆದರೆ ಅಧಿಕಾರಿಗಳು ಯಾಕೋ ಇತ್ತೀಚೆಗೆ ಒಂದು ಗಣಪತಿ ಇಟ್ಕೊಂಡು ಹಬ್ಬ ಮಾಡೋದು ಸಾಕು ಅಂತ ಹೇಳ್ತಾರೆ. ಅದು ಬೇಡ. ಯಾಕಂದರೆ ಎಲ್ಲರೂ ಸಹ, ಎಲ್ಲ ಯುವಕರು ಸಹ ಸ್ವ ಇಚ್ಛೆಯಿಂದ ದೇಶಭಕ್ತಿಗೋಸ್ಕರ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾರ್ವತ್ರಿಕ ಹಬ್ಬವನ್ನು ಎಲ್ಲ ಯುವಕರು ಮಾಡಲಿ. ಆದರೆ ಒಂದೇ ದಿವಸ ಗಣಪತಿ ಕೊಡೋ ರೀತಿ ಬೇಕಿದ್ರೆ ಎಲ್ಲ ಅಧಿಕಾರಿಗಳು ಎಲ್ಲ ಯುವಕರನ್ನ ಕೂಡಿಸಿ ಆ ಕೆಲಸ ಮಾಡಲಿ. ಒಂದೇ ಗಣಪತಿ ಕೂಡಿಸಿದ್ರೆ ಎಲ್ಲ ಯುವಕರಿಗೂ ಖಂಡಿತ ಬೇಜಾರಾಗುತ್ತೆ. ಆಯಾ ಕೇಂದ್ರದಲ್ಲಿ ಹಬ್ಬ ಮಾಡಬೇಕು ಅಂತ ಎಲ್ಲರಿಗೂ ಮನಸ್ಸು ಇರುತ್ತೆ. ಹಾಗೆ ದಯಮಾಡಿ ಬೇಡ, ಎಲ್ಲರೂ ಎಲ್ಲ ಕೇಂದ್ರದಲ್ಲೂ ಶಿಸ್ತಿನಿಂದ, ಶಾಂತಿಯಿಂದ, ನಮ್ಮ ಸಂಸ್ಕೃತಿ ಬದ್ಧವಾಗಿ, ಸಂಸ್ಕಾರ ಬದ್ಧವಾಗಿ, ಸನ್ಮಾರ್ಗದಲ್ಲಿ ಹಬ್ಬವನ್ನು ಆಚರಣೆ ಮಾಡಿ. ಭಾರತ್ ಮಾತಾ ಕಿ ಜೈ.